ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಏನ್ ಹೇಳ್ತೀರಿ? ಅವರು ಏನು ತಪ್ಪು ಮಾಡದಿರೋರಿಗೆ ಅಮಾಯಕರಿಗೆ ಯಾರು ತಪ್ಪು ಕೊಟ್ಟಿಲ್ಲ, ಏನು ಮಾಡಿಲ್ಲ, ಅಂತೆಯವ್ರಿಗೆ ಬಲಿ ಕೊಟ್ಟಿದ್ದಾರೆ, ಅಂತೆಯವ್ರಿಗೆ ಬಲಿ ಕೊಟ್ಟಿದ್ದಾರೆ, ಅವ್ರಿಗೆ ನ್ಯಾಯದಿಂದ ಹೊಡಿತಾವ್ರೆ. ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ಸಿ. ಯಾವಾಗ್ಲೂ ಪ್ರತಿ ಸಲೂ ಮುಸ್ಲಿಮ್ಸ್ಗೆ ನ್ಯಾಯ ಸರಿಯಾಗಿ ಸಿಗಲ್ಲ. ನಮ್ಮ ಜೆಂಡಾಗಳಿದೆಯಲ್ಲ ಅದೆಲ್ಲ ತೆಗ್ದಿ ಅದಕ್ಕೆ ಬೆಂಕಿ ಹಾಕ್ಬೋದು, ತುಳ್ಬೋದು. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. ಅಂತೆ ಕೆಲಸ ನಾವು ಮಾಡಲ್ಲ ಸರ್. ನಾವು ನ್ಯಾಯ ಕೊಡ್ಸಿ ಅಂತ ಕೇಳ್ಕೊತಾ ಇದೀವಿ. ದಯವಿಟ್ಟು ನಮ್ಗೆ ನ್ಯಾಯ ಬೇಕೇ ಬೇಕು. ನಿಮ್ಗೆ ಯಾಕೆ ಬೇಕದು? ಯಾಕಂದ್ರೆ ನಾವು ತಪ್ಪು ಮಾಡಿದ್ರೆ ನಾವೇ ಸಿದ್ಧಾಗ ಶಿಕ್ಷೆಯಾಗಿ ರೆಡಿ ಆಗಿದ್ದೀವಿ. ನಾವು ತಪ್ಪು ಮಾಡಿಲ್ಲ. ನಮ್ಗೆ ಈಗ ನ್ಯಾಯ ಬೇಕೇ ಬೇಕೊಂಡು ಬಡವ್ರಿಗೆ ಊಟ ಹಾಕಕ್ಕೆ 1,500 ಜನಕ್ಕೆ ಅಡ್ಗೆ ಮಾಡಿದ್ರು. ಬನ್ನಿ ಎಲ್ರು ತಿನ್ಕೊಂಡು ಹೋಗಿ ಅಂತ ಅವ್ರು ಅಡ್ಗೆ ಮಾಡಿ ಎಲ್ಲ ಊಟ ಹಾಕ್ತಿದ್ದು. ಅಷ್ಟರಲ್ಲಿ ಇಷ್ಟ ಆಗೋಯ್ತು. ಇಲ್ಲಾಗಿದ್ದು ಅವ್ರು ನೋಡಿದ್ರೆ ಅಲ್ಲಿದ್ರು. ಅವ್ರು ನಾವು ಚೇರಲ್ಲ ನಮ್ಮ ಪಕ್ಕದಲ್ಲೇ ಕೂತಿದ್ರು. ಅವರು ನನ್ಗೈತಾ ಇಲ್ಲ ಜ್ವರ ಅಂತೆ ಅವರು ಈಗ ಈ ತರ ಜಗಳ ಆಯ್ತಲ್ಲ, ಎಲ್ಲ ತೆಗ್ದು ಬಿಡೋಣ, ಊಟ ಎಲ್ಲ ಹಂಚ್ಬಿಡೋಣ ಅಂತ ಎಲ್ಲ ಊಟ ಹಂಚಿ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ನೋಡಿದ್ರೆ ಒಂದ್ ಸ್ವಲ್ಪ ಹೊತ್ತಲ್ಲಿ ಬಂದ್ರು ಪೊಲೀಸು. ಬನ್ನಿ ಮಾತಾಡ್ಬೇಕು ಅಂತ ಕರ್ಕೊಂಡು ಹೋಗಿದ್ದು. ಇಷ್ಟೊಂದು ಅತ್ಯಾಚಾರ ಆಯ್ತಾ ಇದೆ. ಇಷ್ಟೊಂದು ಅತ್ಯಾಚಾರ ಆಯ್ತಾ ಇದೆ. ಅವ್ರಿಗೆ ತುಂಬಾ 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 ಅನ್ಯಾಯ ಆಗಿದೆ. ಇನ್ನೂ 100 ಮಾತೈತೆ. ಕಣ್ಣೀರ್ ಬರ್ತಾ ಇದೆ. ನಾನು ಮೀಡಿಯಾದಲ್ಲಿ ಹಾಕಲ್ಲ. ಯಾರಿಗೋಸ್ಕರ ಊಟದ ವ್ಯವಸ್ಥೆ ಮಾಡಿದ್ರಿ? ಪೂರ್ತಿ ನಮ್ ಏರಿಯಾಕ್ಕೋಸ್ಕರ, ಬಡವ್ರಿಗೋಸ್ಕರ ಅನ್ನದಾನ. ನಾನು ಬಡವ ನೊಂದಿದ್ದೇನೆ. ಇದ್ರಲ್ಲ ಸರ್ ಏರಿಯಾಕ್ಕೆ ಎಲ್ರಿಗೂ ಹೊಡಿಯಕ್ಕೆ ಏನ್ ಮಾಡ್ತಾ ಇದ್ರು ನುಗ್ಬಿಟ್ಟಿ. ನಮ್ಗೆಲ್ಲ ಏನ್ ಮಾಡ್ಬಿಡ್ತಾರೋ? ನಾವಿರ್ಬಾರ್ದಾ? ಈ ಭೂಮಿ ಮೇಲೆ ನಾವಿರ್ಬಾರ್ದಾ? ನಮ್ಮ ಅಧಿಕಾರ ಇಲ್ವಾ? ನಮ್ಮಕ್ಕಿಲ್ವಾ ಇದ್ರಲ್ಲಿ? ನಾವ್ ಎಲ್ಲಿಗೆ ಹೋಗ್ಬೇಕು? ನಾವೇನಾದ್ರೂ ಅವ್ರಿಗೆ ತೊಂದ್ರೆ ಕೊಡ್ತಾ ಇದೀವಾ? ಬನ್ನಿ ಸೇರ್ಕೊಂಡಿರೋಣ ಅಂದ್ರೆ ಅದು ಆಗಲ್ಲ, ಇದು ಆಗಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಸಾಬ್ರೆಲ್ಲ ಇದ್ದೀರಾ? ಯಾಕೆ ಹೇಳ್ತೀರಾ? ನಿಮ್ಗೆ ಯಾರು ಕೊಟ್ಟಿದಾರ ಈ ಹಕ್ಕು ನಮಗ್ ಬೊಯ್ಯಕ್ಕೆ? ಈಗ ನಾವು ಹೇಳ್ಬೋದಲ್ಲ. ನಾವಂತೆ ಕೆಲಸ ಮಾಡಲ್ಲ, ನಾವು ಮಾಡಲ್ಲ ಸರ್. ಅವ್ರು ನಮಗ್ ಬೇಕು. ಅಣ್ಣ ತಮ್ದಿರಾಗಿ ಒಗ್ಗಟ್ಟಾಗಿ ಇರೋಣ ಅಂತ ಇರೋದವು. ನಾವು ಜಗಳ ಮಾಡಕ್ ರೆಡಿ ಇಲ್ಲ. ನಾವು ಒಟ್ಟಾಗಿರಿ. ನಿಮ್ ಬಗ್ಗಂತಗೆ ನಾವು ರೆಸ್ಪಾನ್ಸ್ ಕೊಡ್ತೀವಿ. ನಮ್ಮ ಮಸೀದಿಗೆ ನೀವು ಕೊಡಿ ಎಲ್ಲ ಗೊತ್ತು. ಸುಮ್ನೆ ಶೋ ರಾಣಿದು. ನಮ್ಮ ಮಸೀದಿಗೆ ರೆಸ್ಪಾನ್ಸು. ಅವರು ಏನು ಮಾಡದೇ ಇರೋರ್ನ ಬಂದು ಹಿಡ್ಕೊಂಡೋಗಿ ನಮ್ಮ ಅಳಿಯನ್ಗೆ ಅತ್ಯಾಚಾರ ಹೊಡೆದಿದ್ದಾರೆ. ಈ ತರ ಬೊಯ್ಬೇಡಿ, ಈ ತರ ಜಗಳ ಮಾಡಬೇಡಿ. ನಾವು ನಿಮ್ಗೇನು ಅತ್ಯಾಚಾರ ಕೊಡ್ತಾ ಇಲ್ಲ. ನನ್ ಮಗನ್ಗೆ 5 ದಿವಸದಿಂದ 3 ದಿವಸದಿಂದ ಅವ್ನಿಗೆ ಹುಷಾರಿಲ್ಲ. ಅಪ್ಪ ಹೇಳ್ತಾನೆ, ಮಾಮ ಹೇಳ್ತಾನೆ, ಅವನು ಎಲ್ಲಿಂದ ತಗೋಬರ್ಲಿ ನಾನು? ನೀವ್ ಹೇಳಿ. ನಿಮ್ನೆಲ್ಲ ಕುದಿಸಿ ಎಲ್ಲ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಬಾಗ್ಲಿ ಎಲ್ಲ ಕುದಿಸ್ಬಿಟ್ಟಿ ನಮ್ಗೆ ಕರ್ಕೊ ಹೋದ್ರಲ್ಲ. ಒಡ್ಬಿಟ್ಟಿ ನಮ್ ತೋರ್ಸಿ. ನಮ್ ನಾಯಿ ಕೊಡಿ ನಮ್ಗೆ. ನಮ್ ನಾಯಿ ಕೊಡಿಸಿ. ನಿಮ್ಗೆ ಮರ್ಯಾದೆ ಕೊಡ್ತೀವಿ. ನೀವು ಇಂಡಿಕೇಶನ್ ಮಾಡಿ ಇವ್ನು ಇಂಥಲ್ಲವನೇ, ಇವ್ನು ಕಲ್ವರ್ಸಿದವನೇ ಅಂತ ನಮ್ಗೆ ತೋರಿಸಿ. ನಾವು ಒತ್ಕೊಬಿಡ್ತೀವಿ. ಇವ್ನು ಮಾಡವನೇ, ಶಿಕ್ಷೆ ಆಗ್ಬೇಕು. 3-4 ಜನಕ್ಕೆ ಎಂತ ಶಿಕ್ಷೆ ಆಡ್ತಾವ್ರೆ, ಇವ್ರಿಗೆ ಹಂಗ ಶಿಕ್ಷೆ ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಅವ್ನ್ ಮಾಡ್ಲಿಲ್ವಲ್ಲ ತಪ್ಪು, ಯಾಕೆ ಕರ್ಕೊ ಇದ್ರು ನೀವು? ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ. ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್.